ನಾನು 40 ವರ್ಷ ಫೀಲ್ಡಲ್ಲಿ ಇದ್ದೀನಿ, ಎಲ್ಲ ಫೇಸ್ಗಳನ್ನು ನೋಡಿದ್ದೀನಿ, 3-4 ತಲೆಮಾರುಗಳನ್ನು ನೋಡಿದ್ದೀನಿ. ಆಗ ಏನೂ ಅಲ್ಲದ ತಾರೆಯರು ಈಗ ಮೆರಿತಾ ಇದ್ದಾರಲ್ಲ, ಏನೂ ಅಲ್ಲ. ಆಗ ನನ್ನ ಸಂಪರ್ಕ ಇತ್ತು, ಆಗ ಏನೇನು ನಡೀತು ಅಂತ ನಾನು ಈಗ ಹೇಳಿದರೆ ಏನಾಗ್ಬೋದು? ಹೌದು, ಅದಾಗಿದೆ ಈಗ. ಬಟ್ ಅದಕ್ಕೊಂದು ಹೃದಯ ಬೇಕು. ದರ್ಶನ್ ಹೇಳ್ತಾರೆ, ಬೇರೆ ಯಾರು ಹೇಳಲ್ಲ ನನಗೆ ತಿಳಿದ ಮಟ್ಟಿಗೆ. ಅಹಂಕಾರಕ್ಕೆ ಕ್ಷಮೆ ಇದೆ, ದುರಹಂಕಾರಕ್ಕೆ ಕ್ಷಮೆ ಇಲ್ಲ. ಅಹಂಕಾರಕ್ಕೆ ಕನ್ನಡದಲ್ಲಿ ಶೋಭೆ ತಂದು ಕೊಟ್ಟವರು ಇಬ್ಬರು ಮಾತ್ರ. ಸೊ ಅಂಥ ನೋವು ಎಷ್ಟು ಡೈರೆಕ್ಟರ್ ಆಗಿ ಪುಟ್ಟಣ್ಣನಿಗೆ ಇದ್ದಿರ್ಬೋದು. ಸರ್, ನಿರ್ದೇಶಕರ ಸಂಘ ಉದ್ಘಾಟನೆ ದಿನ ಪುಟ್ಟಣ್ಣವ್ರಿಗೆ ಏನೋ ಆಯ್ತಂತಲ್ಲ ಸರ್? ನಿರ್ದೇಶಕರೆಲ್ಲ ಹರಿದು ಹೆಚ್ಚಾಗಿ ಹೋಗಿದೆ. ಸಂಘದ ಉದ್ಘಾಟನೆ ಆಗಬೇಕು, ಅಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಸರ್, ಇವಾಗ ನೀವು ಪುಟ್ಟಣ್ಣ ಕಣಗಳವರು ಪುಸ್ತಕ ಬರೆದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಸರ್, ಡಿ ಬಿ ಬಸವೇಗೌಡ. ಎಸ್ ಎಸ್. ಬಟ್ ಅವ್ರಿಗೊಂದು ಸುದೀರ್ಘವಾದ ಪತ್ರ ಬರೆದಿದ್ರಿ ಅಂತ. ಹೌದು, ಪುಟ್ಟಣ್ಣ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ರಿ ಸರ್. ಅವರ ಸಂಬಂಧ ಬಸವೇಗೌಡರು ಮತ್ತು ಪುಟ್ಟಣ್ಣ ಹೇಗಿದ್ದಾರಂದರೆ, ಹೋಗೋವಾಗ ಸ್ನೇಹಿತರು ಹೌದು, ಗುರುಗಳಿಗೆ ಗುರುಗಳು ಹೌದು, ಶಿಷ್ಯನೂ ಹೌದು, ಎಲ್ಲ ರೀತಿಯಲ್ಲಿ. ಅವರು ಅಡ್ವೊಕೇಟ್, ಬಸವೇಗೌಡರು ಅಡ್ವೊಕೇಟ್. ಸೊ ಅವರು ಇವ್ರ ಜೊತೆಗೇ ಇದ್ದಿದ್ದು. ಇವರ ಕಷ್ಟ ಕಾಲದಲ್ಲಿ ಸುಖವಾಗಿರುವಾಗ ಎಲ್ಲ ರೀತಿಯಲ್ಲಿ ಅವರಿದ್ದರು. ಇವರ ಪ್ರತಿಯೊಂದು ಮೈನಸ್ ಪಾಯಿಂಟ್ ಅವ್ರಿಗೆ ಗೊತ್ತು. ಬಹುಶಃ ಇವರ ಫ್ಯಾಮಿಲಿಗೆ ಏನು ಗೊತ್ತಿಲ್ಲದಿರೋ ವಿಷಯ ಎಲ್ಲ ಅವ್ರಿಗೆ ಗೊತ್ತು, ಅಷ್ಟು ಆತ್ಮೀಯರು. ಅವರು ಒಂದು ಪುಸ್ತಕ ಬರೆದಿದ್ದು, ಬೆಳ್ಳಿ ತೆರೆ ಭಾವಶಿಲ್ಪಿ ಅಂತೇಳಿ. ಆ ಪುಸ್ತಕದಲ್ಲಿ ಒಂದು 12 ಪುಟದ ಒಂದು ಲೆಟ್ರ್ ಇದೆ. ಅದು ಹ್ಯಾಂಡ್ ರೈಟಿಂಗ್ ಪುಟ್ಟಣ್ಣ ಕಣಗಾಲ್. ಅದು ಹ್ಯಾಂಡ್ ರೈಟಿಂಗ್ ಸಮೇತ ಪ್ರಿಂಟ್ ಮಾಡಿದ್ದಾರೆ. ಇವರಿಗೆ ಬರೆದಿರೋದು. ಇವರ ಸ್ನೇಹ ಏನಿದ್ರು ಕೂಡ ಸ್ನೇಹಿತ ಶತ್ರು ಕೆಲಸ ಮಾಡಿದರೆ ಅವರು ಹೇಗೆ ವರ್ತಿಸ್ತಾರೆ ಅಂತ ಹೇಳೋದಕ್ಕೆ ಆ ಲೆಟ್ರ್ ಉದಾಹರಣೆ ಆಗಿರ್ತದೆ. ಅವರೇನೋ ಎಡವಟ್ಟು ಮಾಡಿದ್ದಾರೆ, ಅದಕ್ಕೆ ಲೆಟ್ರ್ ಬರೆದಿದ್ರು. ಪ್ರೀತಿಯ ಸ್ನೇಹಿತ, ಪ್ರೀತಿಯ ಬಸಗೌಡ್ರೆ, ಹಿಂಗೆಲ್ಲ ಪ್ರೀತಿ ಅಂತ ಹೇಳಿ ಅವ್ರಿಗೆ ಹೇಳ್ಬೇಕಾದನ್ನೆಲ್ಲ ಹೇಳಿದ್ದಾರೆ. 12 ಪುಟ ಅವ್ರ ಹ್ಯಾಂಡ್ ರೈಟಿಂಗ್ ಈಗಿದ್ದರೆ ಅದು ಆ ಪುಸ್ತಕದಲ್ಲಿದೆ. ಅದು ಎವ್ರಿ ಡೀಟೇಲ್ ಪುಟ್ಟಣ್ಣ ಬಗ್ಗೆ ಯಾರಾದರೂ ಸಿನಿಮಾ ಮಾಡೋದಿದ್ದರೆ ಅದು ಆಕಾರ ಗ್ರಂಥ ಆಗಿರ್ತದೆ ಆ ಪುಸ್ತಕ. ಅಂದರೆ ಈ ಲೆಟರ್ ಬರೆದಿರೋದು ಪುಸ್ತಕ ಬರೆದಾದ್ಮೇಲೆ ಸರ್? ಅಲ್ಲ, ಮೊದಲು ಬರೆದಿರೋದನ್ನು ಇವರು ಅವರ ಆ ಘಟನೆಗೆ ಸಂಬಂಧಪಟ್ಟು ಏನೇನಿದೆಯೋ ಅದು ವಿವರಿಸ್ತಾ ಹೋದಾಗ ಆ ಲೆಟರ್ನ ಹಾಕಿದ್ದಾನೆ. ಈಗ ನಾವು ಇದರಲ್ಲಿ ನೀನೇ ಸಾಕಿದಾಗಿಣಿ ಅಂತ ಹೇಳುವಾಗ ಹಾಡು ಹಾಕ್ತೀವಲ್ಲ, ಆ ಥರ ಅದು ಇದರಲ್ಲಿ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಅವ್ರ ಹ್ಯಾಂಡ್ ರೈಟಿಂಗ್ ಕಡೆಗೆ ಪುಟ್ಟಣ್ಣ ಕಣಗಾಲ ಅಂತೇಳಿ ಹೆಸರು, ಸಿಗ್ನೇಚರ್ ಹಾಕ್ತಾರೆ. ಅದು ಸಿಗ್ನೇಚರ್ ಹಾಕೋದ್ರಲ್ಲಿ ಬೇರೆ ಸುಮಾರಾಗಿ ಹೀಗೆ ಬರೋದು, ಹೀಗೆ ಇಲ್ಲಿಂದ ಕೆಳಗಿನ ಮೇಲೆ ಹೋದರೆ ಅದು ಟಾಪ್ ಚಿಂತನೆಯಲ್ಲಿ ಇರೋರು ಅಂತ. ಕೆಲವರು ಹೀಗೆ ಮಂದಿ ಡೌನ್ ಆಗ್ತಾರೆ, ಅವ್ರು ಯಾವಾಗಲೂ ಡೌನ್ನಲ್ಲೇ ಇರ್ತಾರೆ. ಹೌದೌದು, ಅದು ಇದೆ ಈ ಅಕ್ಷರಶಾಸ್ತ್ರದಲ್ಲಿ, ಅದೊಂದು ಇದೆ. ಈ ಪುಟ್ಟಣ್ಣ ಈಗ ಇವತ್ತಿಂದ ಯಾರ್ಯಾರು ಸಿಗ್ನೇಚರ್ಲಿ ಕೆಳಗೆ ಹಾಕ್ತೀರ ಹಾಕ್ಬಿಡಿ, ಮೇಲೆ ಹಾಕಿ, ಅದು ಅವರ ಮಾನಸಿಕ ಸ್ಥಿತಿಯನ್ನು ಹೇಳುತ್ತದೆ ಅಂತ ಅಕ್ಷರ ಇದು. ಸರಿ, ಪುಟ್ಟಣ್ಣ ಕಣಗಾಲವ್ರದ್ದು ಕಣಗಾಲಲ್ಲಿ ಒಂದು ಮನೆ ಇರ್ತದಲ್ಲ ಸರ್, ಅದ್ರದ್ದು ಪರಿಸ್ಥಿತಿ? ಹೋಗಿದ್ದೆ ನಾನು. ಅಲ್ಲೂ ಯಾಡು ಮುಟ್ಟದ ಸೊಪ್ಪಿಲ್ಲ ಅಂತೇಳಿ ಹೇಳೋದು ಸುಮ್ಮನೆ. ನಾನು ಟಚ್ ಮಾಡೋದ ಕ್ಷೇತ್ರ ಇಲ್ಲ, ಅದು ಬರೆಯೋದ ಕ್ಷೇತ್ರ ಎಲ್ಲ. ಅಲ್ಲಿ ಪಿರಿಯಾಪಟ್ಟಣದಲ್ಲಿ ಇದೆ. ಪಿರಿಯಾಪಟ್ಟಣ ಒಂದು ರೋಡ್ ಹೀಗೆ ಹೋಗ್ತದೆ, ಆ ಕಡೆಯಿಂದ ಬರುವಾಗ ಅದು ಸೀದಾ ಕಣಗಾಲಿಗೆ ಹೋಗ್ತದೆ. ಹೋಗಿ ನೋಡ್ತೀನಿ, ಎಲ್ಲ ಮುರಿದು ಬಿದ್ದಿದೆ. ಅದು ಹಂಚಿ ಈ ಥರ ಗೊತ್ತಾಯ್ತಲ್ಲ, ಟಿಪಿಕಲ್ ಮೈಸೂರು ಹಂಚು ಇದೆಯಲ್ಲ, ನಮ್ಮ ಮಂಗಳೂರು ಹಂಚಲ್ಲ, ಈ ರೌಂಡು ದಬ್ಬೆ ಥರ ಅದು ಹಾಕಿದ ಹಾಕಿದ ಮನೆ. ಅದು ಒಳಗೆ ಹೋಗೋ ನನಗೆ ಭಯ ಆಯಿತು, ಎಲ್ಲ ತಲೆ ಮೇಲೆ ಬಿದ್ದುಬಿಟ್ರೆ ಅಂತೇಳಿ ಎಲ್ಲ ಹೋಗಿದೆ, ಪೂರ್ತಿ ಬಿದ್ದೋಗಿದೆ. ಅಲ್ಲಿ ಒಂದು ಸಣ್ಣ ಫೈಟ್, ಸಣ್ಣದಲ್ಲ ದೊಡ್ಡ ಫೈಟ್ ಅದು. ನನಗೆ ಯಾರೋ ಕರೆಸಿದ್ರು ಅಲ್ಲಿಗೆ ಹೋಗಿದ್ದೆಲ್ಲ ನೋಡಿದೆ, ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದೆ, ಫೇಸ್ಬುಕ್ಕಲ್ಲಿ ಬರೆದೆ. ಆ ಫೇಸ್ಬುಕ್ಕಿಗೆ ಏನು ವಿರೋಧ ಬಂತಂತ, ಐಟಮಿಗೆ ವಿರೋಧ ಬಂತಂದರೆ ಆ ಕಣಗಾಲಿನಿಂದ. ಅಂದರೆ ನಾನು ಬರೆದ ಐಟಮ್ ಇದೆಯಲ್ಲ,
ಫೇಸ್ಬುಕ್ ಐಟಮ್. ಅದನ್ನು ಟೇಶಿ ವೆಂಕಟೇಶ ಇದಾಗಿದ್ದರು, ನಿರ್ದೇಶಕ ಸಂಘದ ಅಧ್ಯಕ್ಷರಾಗಿದ್ದರು. ಅವರು ಆ ಲೆಟ್ರನ್ನು ತೊಗೊಂಡೋಗಿ, ನನ್ನ ಬರೆದ ಲೆಟ್ರನ್ನು ತೊಗೊಂಡೋಗಿ CM ಹತ್ರ ತೋರಿಸ್ಲಿಕ್ಕೆ, ಅಂದರೆ ಈ ದುಸ್ಥಿತಿಯಲ್ಲಿದೆ ಅದು, ಅದನ್ನು ಏನಾದರೂ ಒಂದು ಸ್ಮಾರಕದಾಗೆ ಮಾಡಿ, ಯಾವತ್ತಿದ್ರೂ ಅದು ವ್ಯಾಲ್ಯೂಬಲ್, ನಾವು ಪುಟ್ಟಣ್ಣ ಕಣಗಲ್ ಹೆಸರಿನಲ್ಲಿ ಅವಾರ್ಡ್ ಕೊಡ್ತೀವಿ, ಆ ಮನೆಯನ್ನು ಒಂದು ಸ್ಮಾರಕ ಆಗಿ ಮಾಡಿ, ಪುಟ್ಟಣ್ಣ ಏನಿತ್ತು ಅವ್ರದ್ದು ಶರ್ಟ್ ಆಗಿರಲಿ, ಶೂ ಆಗಿ, ಅವ್ರು ಏನನ್ನ ಬಳಸಿದ್ರು, ಶೋಕಿಲಾಲ ಪುಟ್ಟಣ್ಣ ಭಯಂಕರ ಶೋಕಿಲ್ಲ. ನಾನೊಂದು ಈಗೆಲ್ಲ ಚಡ್ಡಿ ಹಾಕೋದೆಲ್ಲ ನೋಡ್ತೀನಿ, ಪುಟ್ಟಣ್ಣ ಆ ಕಾಲದಲ್ಲಿ ಚಡ್ಡಿ ಹಾಕೊಂಡು ಕೋಟ್ ಹಾಕಿ ಒಂದು ಫೋಟೋ ಇದೆ, ನಾನು ಕೊಡ್ತೇನೆ. ಓಕೆ, ನಾವು ತೋರಿಸ್ತೀವಿ. ಶೋಕಿಲ್ಲನೇ ಅಂತ ಅವರಿಗೆ ಅಲ್ಲಿ ಒಂದು ಸ್ಮಾರಕ ಇಲ್ಲ ಅಂದರೆ ಹೇಗೆ ಅಂತೇಳಿ ಇವ್ರು ತಗೊಂಡೋಗಿ ಕೊಟ್ಟಿದ್ದಾರೆ. ಇದು ಸುದ್ದಿ ಅಲ್ಲಿಯ ಒಂದು ವರ್ಗದ ಜನಕ್ಕೆ ಗೊತ್ತಾಯಿತು. ಅವರು ಫೈರ್ ಮಾಡಲಿಕ್ಕೆ ಶುರು ಮಾಡಿದ್ರು, ನನಗೆ ಬೇರೆ ಬೇರೆ ರೀತಿಯಲ್ಲಿ ಹಿಂಸೆ ಕೊಡ್ಲಿಕ್ಕೆ ಶುರು ಮಾಡಿದರು. ನೀವು ಯಾರು ಅಂತ, ಅದನ್ನು ಉದ್ಧಾರ ಮಾಡಲಿಕ್ಕೆ ನೀವು ಯಾರು, ನಾವು ಊರಿನವ್ರು ಇದ್ದೀವಿ ಅಂತ. ಇದು ನಾವು ಯಾರು ಅಲ್ವಾ, ನನಗೆ ಹಾಗೆ ಅನ್ನಿಸ್ತು. ನಾವು ಯಾರು, ನಾವು ಸಿನಿಮಾ ಪತ್ರಕರ್ತರು, ಸೊ ಪುಟ್ಟಣ್ಣ ಸಿನಿಮಾದವರು, ಸೊ ಆ ಕನೆಕ್ಷನ್ ಅಷ್ಟೇ. ನಮ್ಗೆ ಅದರಲ್ಲಿ ಏನು ಲಾಭ, ಅದರಲ್ಲಿ ಏನು ನಮಗೆ ಲಾಭ ಇದೆ, ಬಟ್ ಚಿತ್ರರಂಗಕ್ಕೆ ಒಂದು ಹೆಸರು ಇರುತ್ತೆ. ಒಂದು ಸ್ಮಾರಕ ಕಟ್ಟಿದ್ದಾರೆ ಪುಟ್ಟಣ್ಣಂದು ಅಂತೇಳಿ, ಅದಕ್ಕೆ ಒಂದು ಮೂಲ ಕಾರಣ. ಇದು ನಿಜವಾಗ್ಲೂ ಸರಿಯಾಗಿ ಹೋಗಿರ್ತಿದ್ದಾರೆ ಇಷ್ಟೊತ್ತಿಗೆ ಅಲ್ಲಿ ಸ್ಮಾರಕ ರೆಡಿಯಾಗಿರ್ತಿತ್ತು. ಹೌದು, ಅವ್ರು ಒಪ್ಕೊಂಡಿದ್ದಾರೆ. ಬಜೆಟ್ ಶಾಂಕ್ಷನ್ ಆಗಲೇಬೇಕಾಗಿತ್ತು. ಬೇಕಿದ್ರೆ ಟೇಶಿ ವೆಂಕಟೇಶ್ ಹತ್ರ ಕೇಳ್ಬೋದು ನೀವು. ನಿರ್ಮಾಪಕರಲ್ಲ, ನಿರ್ದೇಶಕರ ಅಧ್ಯಕ್ಷರಾಗಿದ್ದರು. ಅದನ್ನು ನನ್ನ ಲೆಟರ್ ಓದಿ ಟೇಶಿ ನನಗೆ ಲೆಟ್ರ್ ಬರೆದಿದ್ದರು. ಅಂದರೆ ಅಧಿಕೃತವಾಗಿ ಹೌದು, ಖಂಡಿತ. ಅವರು ಬರೆದಿದ್ದರು ಏನಂದರೆ, ನಿಮ್ಮ ಲೆಟ್ರನ್ನು ನೋಡಿ ನಾವು ಈ ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಈ ವಿಷಯದ ಬಗ್ಗೆ ಸೀರಿಯಸ್ ಆಗಿ ಚರ್ಚೆ ಮಾಡ್ತೀವಿ ಅಂತೇಳಿ ಎಲ್ಲ ಹೇಳಿದರು. ಹೋಗಿದ್ದಾರೆ, ಭೇಟಿಯಾಗಿದ್ದಾರೆ. ಆಮೇಲೆ ಏನಾಯಿತು ಅಂತ ನಾನು ಫಾಲೋಅಪ್ ಮಾಡಲಿಲ್ಲ. ಅದಾದಮೇಲೆ ಯಾವತ್ತು ನೀವು ಅಲ್ಲಿ ಹೋಗೋಕ್ಕೆ ಟ್ರೈ ಮಾಡಿಲ್ವ ಸರ್ ಕಣಗಲ್ಗೆ? ಇಲ್ಲ, ಹೋಗಿಲ್ಲ ಅಂದರೆ ಕೆಟ್ಟ ಹುಳುಗಳಿದ್ದಾರೆ ಅಲ್ಲಿ, ಕೆಟ್ಟ ಮನಸ್ಸಿನ ವ್ಯಕ್ತಿಗಳಿದ್ದಾರೆ. ಅವ್ರ ಬಗ್ಗೆ ನನಗೆ ತೀರಾ ಜಿಗುಪ್ಸೆ ಇದೆ. ನನಗೆ ಪುಟ್ಟಣ್ಣ ಅಂತ ಒಂದು ಅಭಿಮಾನದಿಂದ ಹೋದೆ ಹೊರತು ಅಲ್ಲಿ ಏನಾದರೂ ಕೆಲಸ ಆಗಲಿ ಅಂತೇಳಿ ಈವರೆಗೆ ಆಗಿಲ್ಲ. ಮತ್ತೆ ಮುರಿದು ಬಿತ್ತು, ಮತ್ತೆ ಅಡುಗೆ ಕೋಣೆ ಆಗಲಿ, ಹಜಾರ ಆಗಲಿ, ಆಮೇಲೆ ಇದಾಗಲಿ ಎಂಥದ್ದು ಏನು ಅಟ್ಟ ಅದು ಎಲ್ಲ ಬಿದ್ದು ಹೋಗ್ತದೆ, ಮಳೆ ನೀರು. ಬಟ್ ಅಲ್ಲಿ ಯಾರು ವಾಸ ಇಲ್ಲ, ಯಾರೂ ಇಲ್ಲ. ಅದು ಹಿಂದೆ ಕಾವೇರಿ ಕಾಣ್ತದೆ, ಹೊರಗೆ ಹೋಗಿ ನಿಂತರೆ ಕಾವೇರಿ ನದಿ ಹರಿದು ಕಾಣ್ತದೆ. ಅದು ತುಂಬ ಸುಂದರವಾದ ಊರಪ್ಪ, ತುಂಬ ಸುಂದರವಾದ ಊರು. ನೋಡೋಣ ಸರ್, ಚಾನ್ಸ್ ಹೋಗೋಣ, ಹೋಗಿ ಬರೋಣ, ಖಂಡಿತ ಹೋಗಿ ಅಲ್ಲಿ ಆ ಮನೆ ಈಗಿನ ಪರಿಸ್ಥಿತಿ ಹೇಗಿದೆ ಅದೇ ಇನ್ನೊಂದು ರಿಪೋರ್ಟ್ ಮಾಡೋಣ. ನೋಡ ಅದು ಯಾರು ಎದುರಿಸ್ತಾರೆ ನೋಡೋಣ. ಯಾಕೆ ಎದುರಿಸ್ಬೇಕು? ಹೌದು, ನಾವು ಏನು ಮಾಡಿದೀವಿ ಅಂತ ನಾವು ಬರೋದು ನೋಡೋದು, ನಾವು ಅದನ್ನು ಉಳಿಸ್ಕೊಂಡ್ರೆ ಅಷ್ಟೇ ಮುಂದಿನ ಪೀಳಿಗೆ ಯಾರಿಗೂ ತೋರಿಸ್ಬೋದಲ್ಲ ಸರ್, ಇಂಥ ಮನೇಲಿ ಹುಟ್ಟಿದವರು ಹಿಂಗೆ. ಈಗ ಬಿದ್ದು ನಾಶ ಆದರೆ ಯಾರೋ ಬಂದು ಅಲ್ಲಿ ಇದೇ ವಿಚಾರದಲ್ಲಿ ನಾವು ದೊಡ್ಡ ಮನೆ ರಹಸ್ಯದ ವಿಷಯನೂ ಮಾಡಿದ್ವಿ. ಆ ಮನೆ ಇರ್ತಿದ್ರೆ ಹೇಗಿರ್ತಿತ್ತು, ಸ್ಮಾರಕ ತರ ಮಾಡಬಹುದಿತ್ತು. ಅಲ್ಲೂ ನಾನೇ ಮುಂದೆ ಅದು ಎಲ್ಲಿ ನನಗೆ ತಗಲಾಗೊಳಿಸೋದು ಗೊತ್ತಿಲ್ಲ. ಅಲ್ಲಿ ಕೇಳಿದ ಪ್ರಶ್ನೆ ಕೇಳಿದ ಮೊದಲು ನಾನೇನೆ. ಹೌದೌದು, ಅದನ್ನು ಹೊಡಿಬಾರ್ದಿತ್ತು. ಕರೆಕ್ಟ್. ಅವರು ಮನಸ್ಸು ಮಾಡಿದ್ರೆ ಅದೇ ಸದಾಶಿವನಗರದಲ್ಲಿ ಎಲ್ಲಿ ಬೇಕಿದ್ರು ಪರ್ಚೇಸ್ ಮಾಡ್ಬೋದು. ಬಟ್ ಅಂಥ ಒಂದು ಮನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಹಾಗೆ ಅದೇ ಮನೆಯನ್ನು ಹಾಗೆ ಇರಬೇಕಂತಲ್ಲ, ಒಂದು ಸ್ಮಾರಕ ಪುಟ್ಟಣ್ಣನ ಹೆಸರಿನಲ್ಲಿ ಹೇಗೆ ಒಂದು ಅವಾರ್ಡ್ ಇದೆಯಲ್ಲ, ಒಂದು ಸ್ಮಾರಕ ಅಲ್ಲಿರಲಿ. ಯಾರ್ಯಾರಿಗೂ ಅಂತಲ್ಲ, ನಮ್ಮ ಕನ್ನಡದ ಮಹತ್ವದ ವ್ಯಕ್ತಿಗಳಿಗೆಲ್ಲ ನೀವು ಸ್ಮಾರಕ ಮಾಡಿಕೊಟ್ಟಿದ್ದೀರಿ ಸರ್ಕಾರದಿಂದ. ಇದು ಆಗಲಿ. ಎಸ್, ವಿಷ್ಣುವರ್ಧನಿಗೆ ಅಲ್ಲಿ ಮೈಸೂರಿನ ಪಕ್ಕದಲ್ಲಿ ಒಂದು ದೊಡ್ಡ ಸ್ಮಾರಕ, ಒಂದು 15 ಕೋಟಿಯನ್ನು ಖರ್ಚು ಮಾಡಿದ್ರಿ. ಅದು ಇವರ ಶಿಷ್ಯ ಅಲ್ವಾ? ಸೊ ಗುರುಗಳಿಗಿಲ್ಲ. ಸೊ ಅದನ್ನು ಅಲ್ಲಿಗೆ ಟಚ್ ಮಾಡಿ, ಯಾರನ್ನು ಕೇಳಲಿಕ್ಕೆ ಹೋಗಲ್ಲ. ನಮ್ಮ ಮನೆಗೆ ಬೆಳ್ಳಿ ಮೋಡ ಅಂತ ಹೆಸರು ಇಡ್ತೀರಿ ಅಂಥೇಳಿ ಹೊರಟಿದ್ದು ರಾಮು ಕಣಗಾಲ್. ಸೊ ಗ್ರೇಟ್ ಮ್ಯಾನ್. ಈ ಗಲಾಟೆ ಅದು ಇದೆಲ್ಲ ನಡೀತಾ ಇತ್ತಲ್ಲ, ಪತ್ರ, ಫೋನು, ಮೆಸೇಜ್ ನನ್ನ ವಿರುದ್ಧವಾಗಿ, ಅದೆಲ್ಲ ರಾಮು ಗೊತ್ತು, ಎಲ್ಲ ಗೊತ್ತು, ಎವ್ರಿ ಡೀಟೇಲ್. ರಾಮು ಆ ಪ್ರತಿಷ್ಠಾನ ಅಂತ ಇದೆ ಅಲ್ಲಿ, ಅದರ ಅಧ್ಯಕ್ಷ. ಇಲ್ಲಿ ಮೊದಲಿದ್ದು ನಾಗರತ್ನಮ್ಮ ಅವರ ಮಿಸ್ಸಸ್. ಪಿರಿಯಾಪಟ್ಟಣ. ಹೌದೌದು, ಕಣಗಾಲ್ನಲ್ಲಿ. ಆದರೆ ರಾಮು ಏನು ಆ್ಯಕ್ಷನ್ ತಗೊಳ್ಳಿಲ್ಲ. ಅಟ್ಲೀಸ್ಟ್ ಅವರಿಗೆ ಬುದ್ಧಿ ಹೇಳ್ಬೋದಿತ್ತು.
ಒಳ್ಳೆ ಕೆಲಸಕ್ಕೆ ಹೊಟ್ಟಿದ್ದಾರೆ, ಅದನ್ನು ಡಿಸ್ಟರ್ಬ್ ಮಾಡಬೇಡಿ. ಸೊ ಅದರಿಂದ ಅವ್ರಿಗೆ ಏನು ತೊಂದರೆ ಏನಿಲ್ಲಲ್ಲ ಸರ್? ಏನಿಲ್ಲ, ಇವಾಗ ಹಂಗೆ ಇದೆ, ಅದು ಚೆನ್ನಾಗಾಗುತ್ತೆ. ಅದನ್ನು ಎಲ್ಲಿಂದಲೂ ಯಾರೋ ಬಂದು ಮಾಡಿದ್ರು, ನೀವು ಏನು ಮಾಡ್ತಾ ಇದ್ದೀರಿ ಅಂತ ಹಾಗೆ ಪ್ರಶ್ನೆ ಕೇಳಿಬಿಡ್ತಾರಂತ ಅವ್ರಿಗೊಂದು ಆತಂಕ ಅಷ್ಟೇ. ಆ ಆತಂಕದಿಂದಾಗಿ ಒಂದು ಸ್ಮಾರಕ ನೆನೆಗುದಿಗೆ ಬಿದ್ದಿದೆ. ಆಗ್ಬೋದು ಯಾವತ್ತಾದಾಗ ಈ ನಮ್ಮ ಈ ಕಾರ್ಯಕ್ರಮ ನೋಡಿನೂ ಮತ್ತೆ ಎದ್ದೇಳ್ಬೋದು. ಹೌದೌದು, ತುಂಬ ಆದರೆ ಒಳ್ಳೇದು ಸರ್. ಇಲ್ಲ, ನಾವು ಹೋಗೋಣ ಸರ್. ನಾವು ಹೋಗಿ ಅದ್ರ ಬಗ್ಗೆನೇ, ಮನೆ ಬಗ್ಗೆನೇ ಒಂದು ಹತ್ತಿರದವ್ರ ಹತ್ರ ಮಾತಾಡ್ಕೊಂಡು ಒಂದು ಗ್ರೌಂಡ್ ರಿಪೋರ್ಟ್ ಮಾಡೋಣ. ಎಸ್, ಇದು ಪುಟ್ಟಣ್ಣನವರ ಕಣಗಾಲದ ಮನೆ ಹೆಸರು. ಸರ್, ಪುಟ್ಟಣ್ಣವರು ಮಗಳಿಗೆ ತ್ರಿವೇಣಿ ಅಂತ ಹೆಸರಿಟ್ಟಿದ್ದಾರೆ. ಹೌದು. ಸೊ ಅದರ ಹಿನ್ನೆಲೆ ಯಾವುದೋ ಒಂದು ಹಿನ್ನೆಲೆ ಏನಿಲ್ಲ, ಅಪರಿಮಿತವಾದ ಗೌರವ. ತ್ರಿವೇಣಿ ಲೇಖಕಿ, ಕಾದಂಬರಿಕಾರ್ತಿ, ಅವರ ಮೇಲೆ ಶರಪಂಜರ ಬರೆದಿದ್ದು ತ್ರಿವೇಣಿನೇ. ಸೊ ಆ ಗೌರವ ಇದೆಯಲ್ಲ, ಆ ಗೌರವವನ್ನು ಯಾವತ್ತೂ ಸ್ಮರಣೀಯವಾಗಿ ಉಳಿಸ್ಬೇಕು ಅಂತೇಳಿ ತಮ್ಮ ಮಗಳಿಗೆ ಆ ಟೈಮ್ನಲ್ಲಿ ತ್ರಿವೇಣಿ ಅಂತ ಹೆಸರಿಟ್ಟಿದ್ರು. ಈಗಲೂ ಅವರ ತುಂಬ ಮಾತಾಡಿಸಿದ್ದೇನೆ, ತುಂಬ ಚೆನ್ನಾಗಿದ್ದಾರೆ, ತುಂಬ ಹೃದಯವಂತ ಮಹಿಳೆ ಆಕೆ ತ್ರಿವೇಣಿ. ಸೊ ನಾನು ಅಲೋಕ್ ಅಂತ ಹೆಸರಿನಲ್ಲ, ಪುಟ್ಟಣ್ಣ ಯಾವಾಗಲೂ ಮಾಡ್ತಾ ಇದ್ದೆ. ಹೌದು. ಸೊ ಅಂಥದ್ದು ಒಂದು ಪುಟ್ಟಣ್ಣನ್ನು ಮಾಡಿದ್ದಾರೆ ಆ ಕಾಲದಲ್ಲಿ, ತ್ರಿವೇಣಿ ಅಂತ ಹೆಸರಿಟ್ಟು. ಸರ್, ನಿರ್ದೇಶಕರ ಸಂಘ ಉದ್ಘಾಟನೆ ದಿನ ಪುಟ್ಟಣ್ಣವ್ರಿಗೆ ಏನೋ ಆಯ್ತಂತಲ್ಲ ಸರ್? ನಿರ್ದೇಶಕರೆಲ್ಲ ಹರಿದು ಹೆಚ್ಚಾಗಿ ಹೋಗಿದ್ರು, ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅವ್ರಿಗೊಂದು ಒಗ್ಗಟ್ಟು ಅಂತ ಇರಲಿಲ್ಲ. ಸೊ ಆಗ ಡೈರೆಕ್ಟ್ರಲ್ಲಿ ದೊಡ್ಡ ಹೆಸರು ಇದ್ದಿದ್ದು ಪುಟ್ಟಣ್ಣನಿಗೆ. ಅವರು ಏನು ಮಾಡಿದ್ರು, ಪುಟ್ಟಣ್ಣ ಹೇಳಿದರೆ ಎಲ್ಲ ಡೈರೆಕ್ಟ್ರು ಬಾಸ್ ಅಂತೆಲ್ಲ ಹೇಳಿದ್ರು, ಗುರುಗಳೇ ಅಂತೇಳಿ ಒಂದು ಸಂಘ ಕಟ್ಟೋಣ ಅಂತ ಆಯಿತು. ಸೊ ಆ ಸಂಘ, ನಿರ್ದೇಶಕ ಸಂಘ ಶುರು ಮಾಡಿದ್ದು ಪುಟ್ಟಣ್ಣ ಕಣಗಾಲ್. ಸಾರ್ಥಕವಾದ ಕೆಲಸ. ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಇನಾಗ್ರೇಷನ್ ಆ ಸಮಾರಂಭದಲ್ಲಿ ತೀರಥ ಮಾರುತರೆಲ್ಲ ಬಂದಿದ್ದಾರೆ ಆ ಕಾಲದಲ್ಲಿ, ತೆಲುಗಿಂದ ಎಲ್ಲ ಇಂಡಸ್ಟ್ರಿಯಿಂದ. ಪುಟ್ಟಣ್ಣ ಹೇಳಿದರೆ ಯಾರು ಬರಲ್ಲ, ಯಾವುದು ಭಾಷೆ ಅವರು ಬಂದುಬಿಡ್ತಾರೆ. ಸೊ ಅವರೆಲ್ಲ ಬಂದಿದ್ದಾರೆ. ಇನಾಗ್ರೇಷನ್ನಿಗೆ ಅರೇಂಜ್ಮೆಂಟ್ ಎಲ್ಲ ರೆಡಿಯಾಗಿದೆ. ಇನ್ನೇನು ಶುರು ಆಗಬೇಕು ಪರ್ದೆ, ಅಂದರೆ ಸಂಘದ ಉದ್ಘಾಟನೆ ಆಗಬೇಕು. ಅಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಪುಟ್ಟಣ್ಣ. ಇಲ್ಲಿ ಸಂಘದ ಅಲ್ಲೇ ಸ್ಪಾಟಲ್ಲಿ ಅವ್ರು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದರು. ಬಹುಶಃ ಒಂದು 2-3 ದಿವಸನೂ ಬದುಕಿದ್ರು. ಆ ಆಸ್ಪತ್ರೆ ಕ್ಲಿನಿಕ್ ಆಸ್ಪತ್ರೆ ಅಂತ ಹೇಳಲಿಕ್ಕೆ ಆಗಲ್ಲ, ಸಣ್ಣದು. ಅಲ್ಲಿಗೆ ನಾನು ಹೋಗಿದ್ದೇನೆ, ಆ ರೂಮಿಗೆ ಹೋಗಿ ಅವ್ರ ಹತ್ರ ನಾನು ಮಾತಾಡಿದ್ದೀನಿ, ಪುಟ್ಟಣ್ಣವ್ರ ಹತ್ರ. ಅಷ್ಟು ನೆನಪಿದೆ, ಏನು ಮಾತಾಡಿದ್ದೀನಿ ಅದೆಲ್ಲ ನೆನಪಿಲ್ಲ. ಪುಟ್ಟಣ್ಣ ಆ ಮಟ್ಟದ ಅಭಿಮಾನಿ ನಾನು ಅಂತ ನಾನು ಹೇಳಲಿಕ್ಕೆ ಒಂದು ಇದು. ತೀರ್ಕೊಳ್ಳೋ ಹಿಂದಿನ ದಿವಸ ನಾವು ಹೋಗಿದ್ದೆ, ಭೇಟಿಯಾಗಿದೆ. ಸೊ ಅದೇ ಲಾಸ್ಟ್. ಈಗ ನಿರ್ದೇಶಕ ಸಂಘ ಏನಿದೆಯೋ ಅದನ್ನು ಹುಟ್ಟು ಹಾಕಿದ್ದು ಪುಟ್ಟಣ್ಣ ಕಣಗಾಲ್. ಆಮೇಲೆ ನಿರ್ದೇಶಕರು ಅಂತ ಹೇಳ್ಕೊಂಡವರು ನಿರ್ದೇಶಕರ ಅಲ್ಲ, ಹೀಗೆ ಬಂದೋಯ್ತು. ಈಗ ಅದಕ್ಕೆ ಒಂದು ಇದಿಲ್ಲ, ಒಂದು ಸ್ಟ್ರೆಂತ್ ಇಲ್ಲ. ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋ ನಿರ್ದೇಶಕರು ಯಾರು ಇಲ್ಲ. ಯಾರ್ಯಾರು ಬರ್ತಾರೆ. ಒಂದು ಚಿತ್ರ ನಿರ್ದೇಶಕರಾಗಿ ಸಕ್ಸಸ್ ಆದ ತಕ್ಷಣ ಬೇರೆ ಭಾಷೆಗಳು ಹೋಗ್ಬಿಡ್ತಾರೆ. ಹೌದು, ಹೋಗ್ಬಿಡ್ತಾರೆ. ಸೊ ಹಂಗೆಲ್ಲ ಇಲ್ಲ, ಅದು ಕೇಳಲ್ಲ. ಇಂಡಸ್ಟ್ರಿ ಹಾಗೆ ಇರ್ತದೆ. ಸಕ್ಸಸ್ ಬಂದ ತಕ್ಷಣ ಬರೋಕ್ಕೆ ಮುಂಚೆ ಜೊತೆಗಿದ್ದವ್ರನ್ನ ಮರೆಯೋದು ಸಾಮಾನ್ಯ ಸರ್. ಅದು ತುಂಬ, ಯಾಕಂದರೆ ತುಂಬ ಸಕ್ಸಸ್ ಬಂದಮೇಲೆ ಹೊಸ ಜನಗಳು ಸೇರ್ಕೋತಾರೆ, ದೊಡ್ಡವರು ಸೇರ್ಕೋತಾರೆ. ಬೇರೆ ಅದರಲ್ಲಿ ಕೆಲವರು ಇದ್ದಾರೆ ಹಳೇದೆಲ್ಲ ನೆನ್ಸ್ಕೊಂಡು. ಕೆಲವರು ಏನಂದರೆ, ಈಗ ಪುಟ್ಟಣ್ಣ ಟ್ರೈನಲ್ಲಿ ನಾನು ಬಂದೆಪ್ಪ, ದುಡ್ಡಿಲ್ಲದೆ ಟಿಕೆಟ್ ತಗೊಳ್ಳದೆ ಬರುತ್ತಾನೆ ಹೇಳ್ತಾರೆ. ಆ ಮಟ್ಟದಲ್ಲಿ ಇರುವಾಗ ಹೇಳಿದ್ದದು. ಹೌದು. ಟಾಪ್ ಡೈರೆಕ್ಟ್ ಆಗಿರುವಾಗ. ಈಗ ಯಾರು ಹೇಳ್ತಾರೆ? ಹೇಳಲ್ಲ. ಬಟ್ ಅದಕ್ಕೊಂದು ಹೃದಯ ಬೇಕು. ದರ್ಶನ್ ಹೇಳ್ತಾರೆ, ಬೇರೆ ಯಾರು ಹೇಳಲ್ಲ ನನಗೆ ತಿಳಿದ ಮಟ್ಟಿಗೆ. ಹಳೇದನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾರು. ಯಾಕೆ ಇದು ಯಾರಿಗೆ ಬೇಕದು? ಅವರಿಗೆ ಬೇಕ್ರಿ. ಹೊಸ ಪೀಳಿಗೆ ಬರುವಾಗ ನೀವು ಏನು ಸಫರ್ ಮಾಡಿದ್ರೋ ಆ ಮಟ್ಟಕ್ಕೆ ಏರಬೇಕಿದ್ರೆ ಅವ್ರಿಗೆ ಹೇಳಿ, ಕತೆ ಹೇಳಿ, ನಿಮ್ಮ ಲೈಫ್ ಸ್ಟೋರಿ ಹೇಳಿ. ಒಪ್ಪಲ್ಲ. ದುರಂಕಾರ ಇರುತ್ತೆ. ದುರಂಕಾರ ಮೀರ್ ಕಲ್ಪನೆ ಏನಾಯಿತು? ಅದೇ ಅಹಂಕಾರಕ್ಕೆ ಕ್ಷಮೆ ಇದೆ, ದುರಂಕಾರಕ್ಕೆ ಕ್ಷಮೆ ಇಲ್ಲ. ನೀನು ಅಲ್ಲದನ್ನು ಊಹಿಸ್ಕೊಂಡು ನಾನು ಹಾಗಿದ್ದೀನಿ ಅಂತ ತಿಳ್ಕೊಳ್ಳೋದಿಲ್ಲ, ದುರಂಕಾರ. ಅಹಂಕಾರಕ್ಕೆ ಕನ್ನಡದಲ್ಲಿ ಶೋಭೆ ತಂದು ಕೊಟ್ಟವರು ಇಬ್ಬರು ಮಾತ್ರ. ಅಹಂಕಾರಕ್ಕೆ ಒಬ್ಬರು ರಿಜಿಸ್ಟ್ರಾರ್ ರವಿಚಂದ್ರನ್, ಇನ್ನೊಬ್ಬರು ಸುದೀಪ್. ಅಹಂಕಾರಕ್ಕೆ ಒಂದು ಶೋಭೆ ಅದು. ಅವರನ್ನು ತೆಗಳ್ತಾ ಇದ್ದಲ್ಲ ನಾನು. ಹೌದು. ಅಹಂಕಾರದ ಪದನ ನಾನು ಹೋಳ್ತಾ ಇದ್ದೀನಿ. ನಾನಿರೋದು ಹೀಗೆ, ನಾನು ಹೀಗಿದ್ರೆ ಮಾತ್ರ ನೀವು ಸ್ವೀಕರಿಸಿ. ನನಗೆ 60 ವರ್ಷದ ನಾನು ರೊಮ್ಯಾನ್ಸೇ ಮಾಡೋದು ಅಷ್ಟೇ.
ಹೊಟ್ಟೆ ಹೀಗಿರಲಿ ಹೇಗೆ ಇರಲಿ, ನನ್ನ ಸ್ಟೈಲ್ ಅದು, ನಾನು ಮಾಡೋದಿದೆ. ಅದು ಇದನ್ನ ಅಹಂಕಾರ ಆದ್ರೂ ಅನ್ಕೊಳ್ಳಿ, ಏನಾದರೂ ಅನ್ಕೊಳ್ಳಿ, ಬಟ್ ನಾನು ಮಾಡೋದು romance. ಅದಕ್ಕೆ ಆ ಪದಕ್ಕೆ ಒಂದು ಶೋಭೆ ತಂದು ಕೊಟ್ಟವರು ಇಬ್ಬರೇ ಕನ್ನಡ ಚಿತ್ರ. ಬಹುಶಃ ರವಿಚಂದ್ರನ್ ಅವ್ರದ್ದು ಏನನ್ಸುತ್ತೆ ಗೊತ್ತಾ ಸರ್, ಡೆತ್ ಬೆಡ್ ಅಂದ್ರೆ ಹೇಳ್ತಾರೆ, ಲಾಸ್ಟ್ ಬೆಡ್ ಅಲ್ಲಿ ಇದ್ರು ಮೂವಿ ಮಾಡ್ತೀರಾ ಅಂದ್ರೆ ನನಗೊಂದು ರೊಮ್ಯಾನ್ಸ್ ಸೀನ್ ಇದ್ರೆ ಮಾತ್ರ ಮಾಡ್ತೀನಿ ಅಂತಾರೆ ಅವರು, ಇಲ್ಲ ಅಂದ್ರೆ ಮಾಡಲ್ಲ ಅಂತ. ಅದು ಸೆಟ್ ಆಗಿಬಿಟ್ಟಿದೆ. ಹೌದು, ಮಿದುಳು ಆ ಥರ ಸೆಟ್ ಆಗಿಬಿಟ್ಟಿದೆ. ಆಮೇಲೆ ಜನ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು, ಅವರು ಇಲ್ಲ ಬೇರೆ ಕಾಟಾರ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ? ಆಗಲ್ಲ ಸರ್, ಆಗಲ್ಲ ಅಂತ ಒಂದು ಪರಿಸ್ಥಿತಿ. ಪುಟ್ಟಣ್ಣನ ಬಗ್ಗೆ ಮಾತಾಡೋದು ತುಂಬ ಇದೆ, ತುಂಬ ಇಂಟ್ರೆಸ್ಟಿಂಗ್ ಐಟಮ್. ಯಾವ ಸಿನಿಮಾದಲ್ಲೂ ಇಲ್ಲದಿರುವಂಥ ದೃಶ್ಯ, ಸೀಕ್ವೆನ್ಸು, ಘಟನೆಗಳು ಅವರ ಲೈಫ್ನಲ್ಲಿ ಆಗಿದೆ. ಕೆಲವೊಂದಕ್ಕೆ ಅವರೇ ಸ್ವತಃ ಕಾರಣ. ಆರತಿಗಾಗಿ ಕೊರುವುದು ಅದು ಅವ್ರು ಮಾಡ್ಕೊಂಡಿದ್ದು, ಅದು ಇನ್ನೊಬ್ಬರು ಮಾಡಿಕೊಂಡಿದ್ದಲ್ಲ. ಇನ್ನೊಬ್ಬರು ಮಾಡ್ಕೊಂಡಿದ್ರೆ ಆರತಿ ಬಿಟ್ಟೋದ್ದು, ಅದು ಅವ್ರು ಮಾಡ್ಕೊಂಡಿದ್ದು. ಹೌದು, ಯಾಕೆ ಬಿಟ್ಟೋದ್ರು ಅದೆಲ್ಲ ಅಲ್ಲೇ ಉಳಿತದೆ, ಪ್ರಶ್ನೆಗೆ ಉತ್ತರ ಸಿಗಲ್ಲ. ಇದು ಬೆಳೀತಾರೆ, ಇದು ಬೆಳೀತಾರೆ. ಎಸ್, ಥ್ಯಾಂಕ್ ಯು ಸರ್. ಎಸ್. ಇನ್ನೊಂದು ಎಲ್ಲ ಇರೋದು ಯಾವತ್ತ ಸಂದರ್ಭ ಸಿಕ್ಕಿದಾಗ ಪುಟ್ಟಣ್ಣ ಕೆಲವು ಇಂಟ್ರೆಸ್ಟಿಂಗ್ ಐಟಮ್ಸ್ ಏನೋ ನಮಗೆ ಘಟನೆಗಳು ಜೊತೆಲಿ ಇದ್ದಾಗ ಹೀಗೆ ಕ್ಯಾಶುವಲ್ ಆಗಿ ನಾವು ಮಾತಾಡ್ತಾ ನಮ್ಮ ವೀಕ್ಷಕರಿಗೆ ಪಿರಿಯಾಪಟ್ಟಣಕ್ಕೆ ಹೋಗ್ಬಿಟ್ಟು ಒಂದ್ಸಲ ಎಸ್ ಅದು ಸೀರಿಯಸ್ ಆಗಿ ಮಾಡೋಣ. ಅವರೊಬ್ಬರದ್ದು ಅಂತಲ್ಲ, ಬೇರೆ ಯಾರ್ದಿದ್ರು ಅದು ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗೋದು ಹುಡುಗ ಇದ್ದಾನೆ, ಪ್ರಮೋದ್ ಅಂತ. ಅವನು ಪ್ರಮೋದ್ ಕಣಗಾಲದಲ್ಲೇ ಹೆಸರು ಹಾಕೊಂಡಿದ್ದಾನೆ. ಹೌದಾ? ಭಯಂಕರ ಹುಚ್ಚ. ಅಂದ್ರೆ ಊರ ಹೆಸರು ಹಾಕೊಳ್ಳೋದು ಇದೆಯಲ್ಲ ಸರ್, ಅದೊಂಥರ ಊರ ಮೇಲಿನ ಪ್ರೀತಿ ಸರ್. ಹೌದು, ಇವಾಗ ನೀವು ಏನು ಬೇಕಾದ ಹಾಕೋಬೋದು, ನೀವೇನು ಹಾಕ್ಕೊಂಡಿದ್ದೀರಾ? ನನ್ನ ಹೆಸರು ನಾನು ಯಾರು ಅಲ್ಲ ಹೇಳಿದ್ದು, ನನ್ನ ಹೆಸರು ನಾನು ಊರಿಗೆ ಹಾಕ್ಕೊಂಡಿದ್ದೀನಿ ಅಂದರೆ ಸುಮ್ಮನೆ ಈ ಇದು ಇನ್ಸ್ಟಾ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡಿಲ್ಲ. ವಿತ್ ಪಾಸ್ಪೋರ್ಟಲ್ಲೂ ಡ್ರೈವಿಂಗ್ ಲೈಸೆನ್ಸು ನಂದು ಊರ ಹೆಸರೇ ಇದೆ. ಸೊ ಹಂಗೆ ಹಾಕ್ಕೊಂಡಿದ್ದೀನಿ ನಾನು. ಸೊ ಆ ಥರ ನನ್ನನ್ನು ಕಣಗಾಲಿಗೆ ಎಳೆದಿದ್ದೇ ಆ ಹುಡುಗ. ಪಕ್ಕ ಹೆಸರು ನೆನಪಾಗಿರಲಿಲ್ಲ, ಅದಕ್ಕೆ ಪ್ರಮೋದ್ ಕಣಗಾಲ ಅಂತೇಳಿ, ಸಣ್ಣ ಹುಡುಗ. ಅವನು ಮಾತಾಡೋದು ರೀತಿಯೆಲ್ಲ ನೋಡಿದ್ರೆ ಹುಚ್ಚಿಡಿದ್ದೆ ನಿನಗೆ. ಪುಟ್ಟಣ್ಣನ ಹುಚ್ಚು. ಪುಟ್ಟ ಮನೇಲಿ ಹೋಗಿ ಕೂತ್ಕೊಳ್ತಾನೆ, ತಪಸ್ಸು ಮಾಡ್ತಾನೆ, ಇಂತೆಲ್ಲ ಮಾಡ್ತಾನೆ ಅವನು. ನೀವು ಬಂದರೆ ಇಲ್ಲಿ ಕೆಲಸ ಆಗುತ್ತೆ ಅಂತೇಳಿ ಕರ್ಕೊಂಡು ಹೋದ್ದು ಅವನು. ಇನ್ನೊಂದ್ಸಲ ಅವ್ರು ನಮ್ಮ ವಿಡಿಯೋ ನೋಡ್ಬೋದು, ಕೆಳಗೆ ನಂಬರ್ ಇದೆ, ಕಾಲ್ ಮಾಡಿದ್ರೆ ಖಂಡಿತವಾಗಿ ಬರ್ತೀವಿ. ಎಸ್, ಈ ಸಲ ಬಂದರೆ ಕೈ ಹಾಕಿದ್ರೆ ಮುಗಿಯೋ ತನಕ ಬಿಡಲ್ಲ, ಅದಂತೂ ಖಂಡಿತ. ಹೌದು, ಈಗ ನೋಡೋಣ ಸರ್, ಯಾರಿಗೆ ಎದುರು ಪ್ರಶ್ನೆನೇ ಇಲ್ಲ. ಯಾಕೆ ಎದುರಬೇಕಾದ್ರೆ ಏನು ಅನ್ಯಾಯ ಮಾಡಿದ್ರು? ಹೌದು, ಯಾರಾದ್ರು ಮರ್ಡರ್ ಮಾಡಿದ್ವಿ? ಹೌದು, ಇನ್ಯಾವುದೋ ಸ್ಕ್ಯಾಂಡಲ್ ಸಿಕ್ಕೊಂಡಿದ್ವಿ? ಇಲ್ಲ. ಏನು ಒಂದು ಸಮರ್ಥವಾದಂಥ ಒಂದು ಪರಿಶುದ್ಧ ಹೃದಯವಂತರಾಗಿ ನಾವು ಅದನ್ನು ಕಟ್ಟಲಿಕ್ಕೆ ಹೊರಟಿದ್ದು. ಅಷ್ಟೇ ಒಂದು ರಿಕ್ವೆಸ್ಟ್ ಮಾಡೋದು, ಸರ್ಕಾರ ಕಾಸು ಕೇಳ ನಾವು ಕೈಯಿಂದ ಏನಿಲ್ಲ, ಸರ್ಕಾರ ಮಾಡಬೇಕು, ನಿಮ್ಮ ಕರ್ತವ್ಯ. ನೀವು ಅವರಿಗೆಲ್ಲ ಮಾಡಿಕೊಟ್ಟಿಲ್ವಾ? ಶಿಷ್ಯನೇ ಮಾಡಿ, ಗುರುಗೆ ಮಾಡಿಕೊಡಿ ಅಷ್ಟೇ. ಹೌದು, ನಮ್ಮ ರಿಕ್ವೆಸ್ಟ್ ಅಷ್ಟೇ. ಅದು ಪ್ರಮೋದ್ ಕನ್ಗಾಳ್, ನೀನು ಬರ್ತೀವಪ್ಪ ನಿನ್ನ ಹತ್ರ ಬಂದು ಇನ್ನೂ ಒಂದು ನಮ್ಮ ವಿಜುವಲ್ ಆಗಿ ತೋರಿಸುವಂಥದ್ದು ತುಂಬ ಇದೆ. ಸೊ ನೀನೇ ಕರ್ಕೊಂಡು ಹೋಗ್ಬೇಕು, ಎಲ್ಲ ಕಡೆ ತೋರಿಸ್ಬೇಕು. ನೀನು ಎಲ್ಲಿದ್ದಿ, ಏನು ಮಾಡ್ತಿ ಗೊತ್ತಾಗಿಲ್ಲ. ಇದು ನೋಡಿ ನಿನಗೆಲ್ಲಾದರೂ ಫೋನ್ ಮಾಡಬೇಕು ಅಂತ ಮನಸ್ಸಾದರೆ ಒಂದು ಕಾಲ್ ಮಾಡು. ಆ ಕಾಲನ್ನ ಜಾಡಿ ಹಿಡ್ಕೊಂಡು ನಾವು ಬರ್ತೀವಿ. ಮತ್ತು ಕ್ಯಾಮರಾ ಸಮೇತ ನಮ್ಮ ಹಂಶಿತ್ ಕುಮಾರ್ ಪುತ್ತೂರು ಮತ್ತು ಗಣೇಶ್ ಕಾಸರಗೋಡು ಮತ್ತೆ ಎಂಟ್ರಿ ಆಗ್ತೀವಿ ಪುಟ್ಟಣ್ಣ ಕಣಗಾಲ್ನ ಅವರ ಮನೆಗೆ. ಥ್ಯಾಂಕ್ ಯು ಸರ್.